ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರೇಯಸ್ ವಿತ್ ಶಿವ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವಜಯ ಒಳಗಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನಂಬರ್ ಸಿಸ್ಟಮ್ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡಿದ್ವಿ, ಅಂದ್ರೆ ಸ್ಟಾರ್ಟ್ ಮಾಡಿದ್ವಿ. ಆ ಕ್ಲಾಸಸ್ ಅಲ್ಲಿ ಏನೇ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ನಂಬರ್ ಸಿಸ್ಟಮ್ ಅಂದ್ರೆ ಏನು, ಅದ್ರೊಳಗೆ ಯಾವ ತರ ನಂಬರ್ ಸಿಸ್ಟಮ್ ಬರ್ತಾವ ಮತ್ತೆ ಸಬ್ ನಂಬರ್ ಸಿಸ್ಟಮ್ ಯಾವ ಬರ್ತಾವ ಅಂತ ಆ ಕ್ಲಾಸಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಓಕೆನಾ? ಸೊ ಇನ್ ನಂಬರ್ ಸಿಸ್ಟಮ್ ದೇರ್ ಆರ್ ಟೂ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್. ಯಾವ್ಯಾವ ಅಂದ್ರೆ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂಡ್ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್. ಸೊ ಫಸ್ಟ್ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಏನಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. So non-positional number system ಅಂದ್ರೆ ಏನು? The numbers are represented by using different types of symbols. Okay, the numbers are represented by using different types of symbols. That is called non-positional number system. But it is very difficult to identify it's a number or character. Okay, so for example Roman numbers. Okay, then ಅದೇ ಕ್ಲಾಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡಿದೀಪ ಅಂದ್ರೆ ಪೊಸಿಷನಲ್ ನಂಬರ್ ಸಿಸ್ಟಮ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ದೇರ್ ಆರ್ 4 ಟೈಪ್ಸ್ ಆಫ್ ಪೊಸಿಷನಲ್ ನಂಬರ್ ಸಿಸ್ಟಮ್: ಬೈನರಿ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂಡ್ ಡೆಸಿಮಲ್ ನಂಬರ್ ಸಿಸ್ಟಮ್. ಓಕೆನಾ? ಓಕೆ, ಅದಾದ್ಮೇಲೆ ಏನ್ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ಬೇಸ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಬೇಸ್ ಅಂದ್ರೆ ಏನು? ಇದು ಮೋಸ್ಟ್ ಇಂಪಾರ್ಟೆಂಟ್. ಬೇಸ್ ಅಂದ್ರೆ ಏನು? ಬೇಸ್ ಅಂದ್ರೆ ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಎನಿ ನಂಬರ್ ಸಿಸ್ಟಮ್. ಅಂದ್ರೆ ಆ ನಂಬರ್ ಸಿಸ್ಟಮ್ ಅಲ್ಲಿ ಎಷ್ಟು ನಂಬರ್ ಅದಾವಲ್ಲ ಅದಕ್ಕೆ ನಾವು ಬೇಸ್ ಅಂತ ಕರಿತೀವಿ. ದೆನ್ ದ ಬೇಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ radix, subscript or indices. Okay, so in your competitive exams they may ask one more question: base is also called as what? Base is also called as what? Option A radix, option B subscript, option C indices, option D all. Okay, answer ಯಾವುದು ಅಂತ ನೀವೇ ಕಮೆಂಟ್ ಮಾಡಿ ಅಂತ ಹೇಳ್ತಾ, then in today's class we'll discuss conversions. Means in today's class we'll discuss conversions. So conversion means to conversion between one number system to another number system. ಅಂದ್ರೆ one number system ಇಂದ another number system ಗೆ ಯಾವ ತರ ಕನ್ವರ್ಷನ್ ಮಾಡಬೇಕು ಅಂತ ಈ ಕ್ಲಾಸಸ್ ಅಲ್ಲಿ ನೋಡೋಣ ಬನ್ನಿ. ಸೊ ಈ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯುವರ್ ಮೇನ್ ಎಕ್ಸಾಮ್ಸ್ ಆರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಲ್ಲ ಎಕ್ಸಾಮ್ಸ್ಗೂ ಈ ನಂಬರ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ. ನಿಮ್ದು ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಚಾನಲ್ಗೆ ಬಹಳ ಇಂಪಾರ್ಟೆಂಟ್ ಅಂತ. ಆದಷ್ಟು ಯಾರ್ಯಾರು ನಮ್ಮ ವಿಡಿಯೋ ನೋಡಿದಿರಿ ಎಲ್ಲ ಒಂದು ಸಬ್ಸ್ಕ್ರಿಪ್ಷನ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಕನ್ವರ್ಷನ್ಸ್ ನೋಡೋಣ. ಸೊ ಫಸ್ಟ್ ಕನ್ವರ್ಷನ್ ಯಾವ್ದಪ್ಪ ಅಂದ್ರೆ, ಫಸ್ಟ್ ಕನ್ವರ್ಷನ್ ಬಿಟ್ವೀನ್ ಡೆಸಿಮಲ್ ನಂಬರ್ ಸಿಸ್ಟಮ್ ಟು ಬೈನರಿ ನಂಬರ್ ಸಿಸ್ಟಮ್. ಸೊ ಫಸ್ಟ್ ಕನ್ವರ್ಷನ್ ಯಾವ್ದು ಡಿಸ್ಕಷನ್ ಮಾಡ್ತಾ ಇದೀವಿ ಅಂದ್ರೆ ಡೆಸಿಮಲ್ ನಂಬರ್ ಸಿಸ್ಟಮ್ ಇಂಟು ಬೈನರಿ ನಂಬರ್ ಸಿಸ್ಟಮ್. ಓಕೆ, ಈ ಟಾಪಿಕ್ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಇವಾಗ ಡೆಸಿಮಲ್ ಇಂದ ಬೈನರಿ ಕನ್ವರ್ಟ್ ಮಾಡಬೇಕು. ದೇರ್ ಇಸ್ ಅ ಸೆಟ್ ಆಫ್ ರೂಲ್ಸ್ ಆರ್ ಸ್ಟೆಪ್ಸ್ ಇದೆ, ಅದನ್ನ ಏನಂತ ನೋಡೋಣ ಬನ್ನಿ. ಇವಾಗ ಸ್ಟೆಪ್ ಒನ್ ಏನಂದ್ರೆ ಡಿವೈಡ್ ದ ಗಿವನ್ ನಂಬರ್ by 2. Divide the given number by 2. Step 2, take the remainder record it on the right side. Okay, step 3, next step 3, repeat step 1 and step 2 until the decimal number cannot divided by further. Okay, step 4, the first remainder is called LSB, means least significant bit. Okay, and the last remainder
is called MSB, stands for most significant bit. Okay, then take the result from MSB to LSB. ಓಕೆ, ಸೊ ಇಷ್ಟು ರೂಲ್ಸ್ ಅದಾವು, ಅಂದ್ರೆ ಇಷ್ಟು ಸ್ಟೆಪ್ಸ್ ಅದಾವು. ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ನೀವು ಡೆಸಿಮಲ್ ಇಂದ ಬೈನರಿ ಕನ್ವರ್ಷನ್ಸ್ ಮಾಡಬಹುದು. ಸ್ಟೆಪ್ 1 ಯಾವುದು? ಡಿವೈಡ್ ದ ಗಿವನ್ ಡೆಸಿಮಲ್ ನಂಬರ್ ಬೈ 2. ಸೊ ಯಾವ್ದೋ ಒಂದು ನಂಬರ್ ಕೊಟ್ಟ ಅದನ್ನ ಯಾವ್ದ್ರಿಂದ ಡಿವೈಡ್ ಮಾಡ್ಬೇಕಾ? 2 ಇಂದ ಡಿವೈಡ್ ಮಾಡಬೇಕು. ಸರ್ 2 ಇಂದ ಯಾಕೆ ಡಿವೈಡ್ ಮಾಡ್ಬೇಕಂದ್ರೆ ಬೈನರಿ ನಂಬರ್ ಸಿಸ್ಟಮ್ ಬೇಸ್ ಎಷ್ಟೈತಿ? 2 ಐತಿ. ಸೊ ಅದಕ್ಕೆ 2 ಇಂದ ಆ ನಂಬರ್ ಅನ್ನ ನಾವು ಡಿವೈಡ್ ಮಾಡಬೇಕು. ದೆನ್ ಟೇಕ್ ದ ರಿಮೈಂಡರ್, ರೆಕಾರ್ಡ್ ಇಟ್ ಆನ್ ದ ರೈಟ್ ಸೈಡ್. ಓಕೆ, ಆ ರಿಮೈಂಡರ್ ನ ತಗೊಂಡು ಎಲ್ಲಿ ರೆಕಾರ್ಡ್ ಮಾಡ್ಬೇಕ್ರಿ? ರೈಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಓಕೆ, then step 3, repeat step 1 and step 2 until the decimal number cannot divided by further. step 1 ನ step 2 ನ ಕಂಟಿನ್ಯೂ ರಿಪೀಟೆಡ್ ಆಗಿ ಡಿವೈಡ್ ಏನ್ ಮಾಡ್ಬೇಕು? ನಾವು ಫಾಲೋ ಮಾಡ್ಕೊತ ಹೋಗ್ಬೇಕು. ಎಲ್ಲಿವರೆಗೂ ಅಂದ್ರೆ until the decimal number cannot divided by further, ಅಂದ್ರೆ ಆ ಡೆಸಿಮಲ್ ನೆಕ್ಸ್ಟ್ ಡಿವೈಡ್ ಆಗಬಾರ್ದು. then fourth one, the first remainder is called LSB, ಅಂದ್ರೆ least significant bit, and the last remainder is called MSB, stands for most significant bit. okay, then take the result from MSB to MSB. ಈ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಡೆಸಿಮಲ್ ಇಂದ ಬೈನರಿ ಕನ್ವರ್ಷನ್ಸ್ ಮಾಡಬಹುದು. ಓಕೆ, ಹೆಂಗಂತ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ ಬರೀವಾಗ. ನೋಡ್ರಿ ಇವಾಗ ಎಕ್ಸಾಂಪಲ್ 1. ಸೊ ವೆರಿ ಈಸಿಯೆಸ್ಟ್ ಟಾಪಿಕ್ ಇನ್ ಯುವರ್ ಕಂಪ್ಯೂಟರ್ ಸೈನ್ಸ್. ಸೊ ಕಂಪ್ಯೂಟರ್ ಅಲ್ಲಿ ಈಸಿಯೆಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಅದು ಕನ್ವರ್ಷನ್ಸ್. ಓಕೆ, ಸೊ ಎಕ್ಸಾಂಪಲ್ 1, ಕನ್ವರ್ಟ್ 25 base 10 into binary. ಓಕೆ, ಸೊ ನೋಡ್ರಿ ಅವ್ರು ಏನ್ ಕೊಟ್ಟಿದ್ದಾರೆ ಪ್ರೀ? 25 ನಂಬರ್ ಕೊಟ್ಟಾರು. ಯಾವ ಫಾರ್ಮ್ ಒಳಗೈತಿ? ಡೆಸಿಮಲ್ ಫಾರ್ಮ್ ಒಳಗೈತಿ. ಯಾವ್ದು ಕನ್ವರ್ಟ್ ಮಾಡ್ಬೇಕಂದ್ರೆ ಬೈನರಿ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಸ್ಟೆಪ್ 1 ಏನೈತಿ? ಡಿವೈಡ್ ದ ಗಿವನ್ ಡೆಸಿಮಲ್ ನಂಬರ್ ಬೈ 2. ಡಿವೈಡ್ ದ ಗಿವನ್ ಡೆಸಿಮಲ್ ನಂಬರ್ ಬೈ 2. ಸೊ 2 12s ಎಷ್ಟು? 24. 2 12s 24. ಸೊ 25 minus 24 means remainder 1. Take the remainder, record it on the right side. Then repeat step 1 and step 2 until the decimal number cannot divided by further. step 1 ನ step 2 ಕಂಟಿನ್ಯೂಸ್ ಆಗಿ ನಾವು ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿವರೆಗೂ ಅಂದ್ರೆ ಈ ಡೆಸಿಮಲ್ ನಂಬರ್ ನೆಕ್ಸ್ಟ್ ಡಿವೈಡ್ ಆಗಬಾರ್ದು ಅಂತ ಹೇಳಿ. ಇವಾಗ ನೋಡ್ರಿ 2 6 12 ಕ್ಯಾರಿ 0, 2 3 6 ಕ್ಯಾರಿ 0, then 2 1 2 ಕ್ಯಾರಿ 1. So therefore 25 in decimal, equivalent number in binary 11001 base 2. ಓಕೆ, ಸೊ ಈಸಿಯೆಸ್ಟ್ ಎಕ್ಸಾಂಪಲ್ಸ್ ಅದಾವು. ಈ ಎಕ್ಸಾಂಪಲ್ ಅನ್ನ ನೀವು ಮೇನ್ ಎಕ್ಸಾಮ್ ದಾಗ ಸಾಲ್ವ್ ಮಾಡಿದ್ರೆ ಅಂದ್ರೆ ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ಬರೋ ಚಾನ್ಸಸ್ ಐತಿ. ಅಥವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಟ್ರೈ ಮಾಡಿದ್ರೆ 1 ಮಾರ್ಕ್ಸ್ MCQ ಕ್ವಶನ್. ಇದು ಬಹಳ ಇಂಪಾರ್ಟೆಂಟ್, ವೆರಿ ಈಸಿಯೆಸ್ಟ್ ಟಾಪಿಕ್. ಓಕೆ, ದೆನ್ ಲೆಟ್ ಅಸ್ ಡಿಸ್ಕಸ್ ಒನ್ ಮೋರ್ ಸ್ಮಾಲ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್. ಸೊ ಯಾರು ನೋಟ್ ಮಾಡ್ಕೊಂಡಿಲ್ಲ ವಿಡಿಯೋನ ಪಾಸ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಬರ್ಕೋರಿ ಅಥವಾ ನೋಟ್ ಮಾಡ್ಕೋರಿ ಅಂತ ಹೇಳ್ತಾ ನೆಕ್ಸ್ಟ್ ಎಕ್ಸಾಂಪಲ್ 32 base 10 ಕನ್ವರ್ಟ್ ಇಂಟು ಬೈನರಿ. ಓಕೆ, ಸೊ 32 ಕೊಟ್ಟಾರು, ಬೈನರಿ ಒಳಗೆ ಅದೇನಾಗ್ತದೆ ಅಂತ ಕೇಳಿದಾರ. ನೋಡ್ರಿ ಗಿವನ್ 32 base 10 ಕನ್ವರ್ಟ್ ಇಂಟು ಬೈನರಿ. ಬೈನರಿ ಒಳಗೆ ಅದೇನಾಗ್ತದೆ ಚೆಕ್ ಮಾಡೋಣ ಬರೀವ. 32, ಸೊ 2 ಲೆ ಡಿವೈಡ್ ಮಾಡ್ರಿ. 2 16s 32 ಕ್ಯಾರಿ 0, then 2 8s 16 carry 0, then 2 4s 8 carry 0, then 2 2s 4 carry 0, then 2 1s 2 carry 0. So therefore 32 in decimal, equivalent number in binary 1000000 base 2. Okay, so ಈಸಿಯಾಗಿ ನೀವು ಎಕ್ಸಾಂಪಲ್ ಅನ್ನ ಸಾಲ್ವ್ ಮಾಡಿದ್ರೆ ಮೇನ್ ಎಕ್ಸಾಮ್ ದಾಗ 2 ಮಾರ್ಕ್ಸ್ ಬರೋ ಚಾನ್ಸಸ್ ಭಾಳ ಇದೆ. ಯಾಕಂದ್ರೆ 2 ಮಾರ್ಕ್ಸ್ ಕ್ವಶನ್ ಅಷ್ಟೇ ಇದೆ. ಕಾಂಪಿಟೇಟಿವ್ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಸೊ 1 ಮಾರ್ಕ್ಸ್ ವ್ಯಾಲ್ಯೂ ಬಹಳ ಇಂಪಾರ್ಟೆಂಟ್ ಇಲ್ಲಿ ಮೇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಾಗ. ಓಕೆ, ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಅಬೌಟ್ ಡೆಸಿಮಲ್ ಟು ಬೈನರಿ. ಓಕೆ, ಸೊ ಇವಾಗ ಒಂದು ಎಕ್ಸಾಂಪಲ್ ಅನ್ನ ಬರಿತೀನಿ ನಾನು ಇಲ್ಲಿ. ಇದನ್ನ ಯಾರು ಸಾಲ್ವ್ ಮಾಡಿ ಕಮೆಂಟ್ ಮಾಡ್ತೀರಿ ನೋಡೋಣ. ಇವಾಗ 38. ಓಕೆ, 38 ಇದನ್ನ ಬೈನರಿ ಒಳಗೆ ಕನ್ವರ್ಟ್ ಮಾಡ್ರಿ, ಎಷ್ಟಾಗುತ್ತೆ ನೋಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್.